ನನ್ನ ಲೈಫಲ್ಲಿ ಮಾತ್ರೆ ಔಷಧಿನೇ ಬಿಡ್ಬೇಕು, ನನ್ನ ಶುಗರ್ ಇಂದ ಆಗ್ಲಿ ಥೈರಾಯ್ಡ್ ಇಂದ ಆಗ್ಲಿ BP ಇಂದ ನಾನು ಆಚೆ ಬರ್ಬೇಕು ಅನ್ನೋಂತ ಚಾಲೆಂಜ್ ಮಾಡಿ ಬರ್ಲಿ. 6-4ರಲ್ಲಿ ಊಟಕ್ಕಿಂತ ಮುಂಚೆ 70, ಊಟ ಆದ್ಮೇಲೆ 165, 29-7 ಅಂದ್ರೆ 1 ತಿಂಗಳು. ಇದೆಷ್ಟಿದೆ ಸರ್? ಊಟಕ್ಕಿಂತ ಮುಂಚೆ 68, ಊಟ ಆದ್ಮೇಲೆ 115. ಅಂದ್ರೆ ಮಂತ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಂಗೆ ಆಗ್ತಾ ಇರ್ತದೆ. ಆಲ್ ಮೆಡಿಸಿನ್ಸ್ ಅಂತ ಬರ್ತಿದ್ದಾರೆ. ಪ್ರಾಡಕ್ಟ್ ಯಾವ್ದೋ ಏನೋ ಹೇಗಾಗುತ್ತೋ ಅಂತ ಭಯ ಬೀಳೋಂತ ಅವಶ್ಯಕತೆ ಇಲ್ಲ. ಇದೆಲ್ಲ ಟೆಸ್ಟೆಡ್ ಆಗಿರ್ತಕ್ಕಂಥದ್ದು. ಡಯಾಬಿಟಿಕ್ ಫುಡ್ ಕಿಟ್ ಅಂತ ಹೇಳ್ಬಿಟ್ಟು 90 days ಚಾಲೆಂಜ್ ಕಿಟ್ ಅಂತ ಹೇಳ್ಬಿಟ್ಟು, ಥೈರಾಯ್ಡ್ 90 days ಥೈರಾಯ್ಡ್ ಕಿಟ್ ಅಂತ ಹೇಳ್ಬಿಟ್ಟು, 90 days ಚಾಲೆಂಜ್ BP ಕಂಟ್ರೋಲ್ ಕಿಟ್ ಅಂತ ಹೇಳ್ಬಿಟ್ಟು, ಸೊ ಇದು 90 days ಬಜ್ಜು ನಿವಾರಣೆ ಅಂದ್ರೆ ಒಬೆಸಿಟಿ ಇರುತ್ತಲ್ಲ, ಸೊ ಒಬೆಸಿಟಿಯನ್ನ ಕಡಿಮೆ ಮಾಡ್ಕೊಳ್ತಾ 26 ಬಗೆಯ ನೈಸರ್ಗಿಕ ಆಹಾರ ಪದಾರ್ಥಗಳ ಮಿಶ್ರಣ ಅಂತ ಹೇಳಿ ಆಯ್ತಾ. ಇದನ್ನ ಮಿಶ್ರಣ ಮಾಡಿ ಒಂದು ಎಲ್ಪಿಕ್ಸ್ ಪೌಡರ್ ಅನ್ನ ರೆಡಿ ಮಾಡ್ಬೇಕು. ಇದು ಫುಡ್ ಔಷಧಿ ಅಲ್ಲ ಸರ್, ಇದು ಫುಡ್. ಇದು ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಪೌಡರ್ಗಳು ಸರ್. ಸಿರಿಧಾನ್ಯದಿಂದ ಮಾಡಿರ್ತಕ್ಕಂಥ ಪೌಡರ್ಗಳು. ನುಗ್ಗೆ ಎಲೆ, ಇದು ನುಗ್ಗೆ ಎಲೆ, ಇದು ಒಂದೆಲಗ ಇದೆ, ಇದು CB ಎಲೆ. ಇದೇನು ಸೈಡ್ ಎಫೆಕ್ಟ್ ಆಗಲ್ವಾ ಸರ್? ಆಗೋದೇ ಇಲ್ಲ, ಯಾವ್ದೇ ಕಾರಣಕ್ಕೂ ಆಗಲ್ಲ. ಇದನ್ನ ನೀವು ಈ ಶುಗರ್ ಕಿಟ್ ಅಂತ ತಗೊಂಡು ಬೇರೆ ಸಣ್ಣ ಮಕ್ಳಿಗೆ ಕೊಟ್ರು ಏನು ಎಫೆಕ್ಟ್ ಆಗಲ್ಲ. ಸರ್ ನನ್ನ ಹೆಸರು ಹೇಮಂತ್ ಅಂತ ಹೇಳಿ, ಶ್ರೀ ದುರ್ಗಾ ಫುಡ್ಸ್ ಅಂತ ಹೇಳಿ ನಮ್ಮ ಫರ್ಮ್ ನೇಮು. ಗ್ರಾಮೀಣ ರುಚಿ ಅಂತ ಹೇಳ್ಬಿಟ್ಟು ನಮ್ದು ಬ್ರ್ಯಾಂಡ್ ನೇಮ್ ಅಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಹಳ್ಳಿಗಾಡಿನಲ್ಲಿ ಯಾವ ರೀತಿ ಮೊದಲೆಲ್ಲ ಯಾವ ರೀತಿ ಇತ್ತು ಅಂದ್ರೆ ಈ ಒಂದು ಪರಿಸರನ ಎಲ್ಲ ಯೂಸ್ ಮಾಡ್ಕೊಂಡು ಮತ್ತೆ ಇಜ್ಜಿಲು ಒಲೆನಲ್ಲಿ ಮಣ್ಣಿನ ಮಡಿಕಿನಲ್ಲಿ ಎಲ್ಲ ಹುರಿದು ಯಾವ ರೀತಿ ಮಾಡ್ತಾ ಇದ್ರು, ಆ ಪ್ರೋಸೆಸ್ ಅಲ್ಲಿ ನಾವು ಮಾಡ್ತಾ ಇದ್ವಿ. ಅಂದ್ರೆ ಜನಗಳಿಗೆ ಆರೋಗ್ಯ ಕೊಡ್ಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಆ ಪ್ರೋಸೆಸ್ ನಲ್ಲಿ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಇದಕ್ಕೆ ಗ್ರಾಮೀಣ ರುಚಿ ಅಂತ ಹೆಸರಿಟ್ಟಿದ್ವಿ. ನೈಸರ್ಗಿಕ ಆಹಾರ ಪದಾರ್ಥಗಳ ಮಿಶ್ರಣ ಅಂತ. ಹೌದು. ಒಂದಷ್ಟು ಜನ ಹೇಳ್ತಿದಾರೆ ಸರ್, ನಿಮ್ಮ ಹತ್ರ ಈ ಗ್ರಾಮೀಣ ರುಚಿಯಲ್ಲಿ ಸಿಗುವಂತ ಕೆಲವು ಪ್ರಾಡಕ್ಟ್ಸ್ ಗಳಲ್ಲಿ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. 100%. ಆಮೇಲೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತ ಕೆಲವೊಂದು ಹೊಸ ಪ್ರಾಡಕ್ಟ್ ಗಳನ್ನ ನೀವು ತೋರಿಸ್ತೀರಿ ಅಂತ ಹೇಳ್ತಿದ್ದೀರಾ. ಆ ಪ್ರಾಡಕ್ಟ್ ಏನೇನು ಅಂತ ಫಸ್ಟ್ ಹೇಳಿ ಸರ್. ಸರ್ ಇಲ್ಲಿ ಬಂದ್ರೆ ನೀವು ನೋಡಿ, ಮಧುಮೇಹ ನಿವಾರಣಾ ಕಿಟ್ ಅಂದ್ರೆ ಡಯಾಬಿಟಿಕ್ ಫುಡ್ ಕಿಟ್ ಅಂತ ಹೇಳ್ಬಿಟ್ಟು 90 days ಚಾಲೆಂಜ್ ಕಿಟ್ ಅಂತ ಹೇಳ್ಬಿಟ್ಟು, ಸೊ ಇದು ಒಂದು ಥೈರಾಯ್ಡ್ 90 days ಥೈರಾಯ್ಡ್ ಕಿಟ್ ಅಂತ ಹೇಳ್ಬಿಟ್ಟು, 90 days ಚಾಲೆಂಜ್ BP ಕಂಟ್ರೋಲ್ ಕಿಟ್ ಅಂತ ಹೇಳ್ಬಿಟ್ಟು, ಸೊ ಇದು 90 days ಬಜ್ಜು ನಿವಾರಣೆ ಅಂದ್ರೆ ಒಬೆಸಿಟಿ ಇರುತ್ತಲ್ಲ, ಸೊ ಒಬೆಸಿಟಿಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಗೋದು. ಇದು 90 days ನಲ್ಲಿ 100% ಕ್ಯೂರ್ ಮಾಡ್ಕೋದು. ಅದಕ್ಕೆಲ್ಲ ಡಾಕ್ಯುಮೆಂಟ್ ಸಮೇತ ತೋರಿಸ್ತೀನಿ ಸರ್. ಸರ್ ಈಗ ಹೇಳ್ತಾ ಇದ್ದೀರಾ, ಈಗ ತೋರಿಸಿದ್ರಿ ಪ್ರಾಡಕ್ಟ್ ಕಿಟ್ ಅಂತ ಹೇಳ್ಬಿಟ್ಟು 90 days ಚಾಲೆಂಜ್ 30 days ಫುಡ್ ಕಿಟ್ ಅಂತ ಒಂದಷ್ಟು ತೋರಿಸಿದ್ರಿ. BP ಇರೋರ್ಗೆ, ಥೈರಾಯ್ಡ್ ಇರೋರ್ಗೆ, ಮತ್ತೆ ಸಕ್ಕರೆ ಕಾಯಿಲೆ ಇರೋಂತವ್ರಿಗೆ, ಮತ್ತೆ ಒಬೆಸಿಟಿ ಇರೋರ್ಗೆ. ಹೌದು ಸರ್. ಬಟ್ ಅದ್ರ ಬಗ್ಗೆ ಪೂರ್ತಿ ನಮ್ಗೆ ವಿವರವಾಗಿ ಆ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡಿ ಸರ್. ವಿವರವಾಗಿ ಯಾವ ರೀತಿ ಆಚೆ ಬರ್ಬೇಕು ಅದನ್ನು ಹೇಳ್ಕೊಡ್ತಾ ಹೋಗ್ತೇನೆ. ಈಗ ಸದ್ಯಕ್ಕೆ ಇದನ್ನ ಪ್ರೂವ್ ಮಾಡಿದ್ವಿ. ಪ್ರೂವ್ ಮಾಡಿರೋದನ್ನ ನಾನು ತೋರಿಸ್ತೀನಿ ಸರ್. ಅಂದ್ರೆ ನಮ್ಮ ಫುಡ್ ತಗೋಬೇಕಾದ್ರೆ ಇದು ಫುಡ್ ಔಷಧಿ ಅಲ್ಲ ಸರ್, ಇದು ಫುಡ್. ಸೊ ಹಾಗಾಗಿ ಇದನ್ನ ನೀವು ಆಹಾರವಾಗಿ ತಗೋಬೇಕು. ಅಂದ್ರೆ ಇರ್ತಕ್ಕಂತ ಆಹಾರ ಬದಲಾವಣೆ ಮಾಡ್ಕೊಳ್ಳಿ. ಈಗ ನಮ್ಗೆ ಏನಾಗಿದೆ ಅಂತಂದ್ರೆ ನಾವು ಒಂದೇ ತರದ ಆಹಾರ ಪದ್ಧತಿಯಲ್ಲಿ ಇದೀವಿ, ನಮ್ ಲೈಫ್ ಸ್ಟೈಲ್ ಆಗಿದೆ. ಇವತ್ತು ಚಿತ್ರಾನ್ನ, ನಾಳೆ ದೋಸೆ, ಪುಳಿಯೋಗರೆ ಮತ್ತೆ ಪೊಂಗಲ್ ಈ ತರದ್ದು ಬರೀ ಒಂದೇ ತರದ ಆಹಾರ ಅಂದ್ರೆ ಬಿಳಿ ಅಕ್ಕಿನ ತಿಂದ್ಕೊಂಡು ಎಲ್ಲ ಇದ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಒಂದು 20 ನಿಮಿಷಕ್ಕೆಲ್ಲ ನಾವು ತಿಂತಕ್ಕಂತ ಆಹಾರ 20 ನಿಮಿಷಕ್ಕೆಲ್ಲ ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಹಂಗಾಗಿ ಬಾಡಿ ತಡ್ಕೊಳಕ್ ಶಕ್ತಿ ಇಲ್ಲ. ಸೊ ಹಂಗಾಗಿ ಗ್ಲೂಕೋಸ್ ಹೈ ಲೆವೆಲ್ ಆಗ್ತಾ ಇದೆ, ನಮ್ಮ ಬಾಡಿನಲ್ಲಿ ಹೈ ಲೆವೆಲ್ ಆಗ್ತಾ ಇದೆ. ಸೊ ಹಾಗಾಗ್ಬಿಟ್ಟು ಇದನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಪೌಡರ್ಗಳು ಸರ್. ಸಿರಿಧಾನ್ಯದಿಂದ ಮಾಡಿರ್ತಕ್ಕಂಥ ಪೌಡರ್ಗಳು, ಆ ಪೌಡರ್ಗೆ ಎಲೆಗಳೆಲ್ಲ ಹಾಕಿದೀವಿ. ಮತ್ತೆ ಅದು 90 days ಚಾಲೆಂಜ್ ಕಿಟ್ ಅಂತ ಮಾಡಿದ್ವಿ. ಒಂದು ಕಿಟ್ ತಗೊಂಡ್ರೆ 30 ದಿವಸ ಆಗುತ್ತೆ ಸರ್. ಅದನ್ನ ಡಾಕ್ಯುಮೆಂಟ್ ಸಮೇತ ನಿಮಗೆ ಸರ್. ಈಗ 30 ದಿನ ಇದು ತಗೊಂಡ್ರೆ ನಾವು ಬೇರೆ ಆಹಾರ ಏನು ತಿನ್ನೋಗಿಲ್ಲ? ಖಂಡಿತ ಇಲ್ಲ ಸರ್, ಖಂಡಿತ. ಮತ್ತೆ ಬೇರೆ ಆಹಾರ ತಿನ್ನೋದ್ರ ನನ್ನ ಹತ್ರ ಯಾಕೆ ದುಡ್ಡು ಕೊಟ್ಟು ಹೋಗ್ಬೇಕು ಸರ್? ನನ್ಗೆ ಇದು ಚಾಲೆಂಜ್ ಕಿಟ್ ಅಂತ ಯಾಕೆ ಇದು ಮಾಡಿದಿರಾ ಸರ್? ಇದು ಸರ್ ಇದು ಚಾಲೆಂಜ್ ಕಿಟ್ ಅಂತಂದ್ರೆ ಅಂದ್ರೆ BP, ಶುಗರ್, ಥೈರಾಯ್ಡ್ ಯಾವ್ದೇ ಏನೇ ಒಂದು ಡಿಸೀಸ್ ಇರ್ಲಿ ಅಂತವ್ರು ಚಾಲೆಂಜ್ ತಗೊಳಂಗಿದ್ರೆ ಅಂದ್ರೆ ನನ್ನ BP, ಶುಗರ್ ಇಂದ ಆಚೆ ಬರ್ಲೇಬೇಕಪ್ಪ ಅಂತೇಳಿ ಚಾಲೆಂಜ್ ಮಾಡಿ ಬರೋರ್ ಮಾತ್ರ ತಗೊಳ್ಳಿ ಸರ್ ಇದನ್ನ. ಹೌದು. ಸೊ ಹಂಗಾಗ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ. ಸುಮ್ನೆ ತಗೊಳ್ತೀವಿ, ಖರ್ಚು ಮಾಡ್ತೀವಿ, ಏನೋ ಆಯ್ತಪ್ಪ ಆಯ್ತಾ ಅಂದ್ರೆ ಬೇರೆದ್ ಬೇಕಲ್ಲ. ನನ್ನ ಜೀವನದಲ್ಲಿ ನಾನು ಸಾಯೋ ಕಡೆ ಸತಿನಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು, ನನ್ನ ಲೈಫಲ್ಲಿ ಮಾತ್ರೆ ಔಷಧಿನೇ ಬಿಡ್ಬೇಕು, ನನ್ನ ಶುಗರ್ ಇಂದ ಆಗ್ಲಿ ಥೈರಾಯ್ಡ್ ಇಂದ ಆಗ್ಲಿ BP ಇಂದ ನಾನು ಆಚೆ ಬರ್ಬೇಕು ಅನ್ನೋಂಥವ್ರು ಚಾಲೆಂಜ್ ಮಾಡಿ ಬರ್ಲಿ. ಆ ಚಾಲೆಂಜ್ ಗೆ ನಾವು ಸಪೋರ್ಟ್ ಮಾಡ್ತೀವಿ 100%. BP, ಶುಗರ್ ಇಂದ ಪೂರ್ತಿ 100% ಆಚೆ ಬರ್ಬೋದು. ಆ ಪ್ರೂವ್ ತೋರಿಸ್ತೀವಿ ಸರ್.
ನೋಡಿ ಇದು 66 ಬಗೆಯ ನೈಸರ್ಗಿಕ ಆಹಾರ ಪದಾರ್ಥಗಳ ಮಿಶ್ರಣ ಅಂತ ಹೇಳಿ ಆಯ್ತಾ. ಇದನ್ನ ಮಿಶ್ರಣ ಮಾಡಿ ಒಂದು ಎಲ್ಪಿಕ್ಸ್ ಪೌಡರ್ ಅನ್ನ ರೆಡಿ ಮಾಡಿದ್ವಿ ಸರ್. ಆಯ್ತಾ, ಪವರ್ ಪ್ಲಸ್ ಎಲ್ಪಿಕ್ಸ್ ಮಲ್ಟಿಗ್ರೇನ್ ಎಲ್ಪಿಕ್ಸ್ ಪೌಡರ್ ಅಂತ ಹೇಳಿ 66 ಐಟಮ್ ಹಾಕ್ಬಿಟ್ಟು ಮಾಡಿದೀವಿ. ಆಯ್ತಾ, ಇದು ಯಾಕೆ ಬೇಕಪ್ಪ ಅಂದ್ರೆ ಇದು ನಮ್ಮ ಬಾಡಿಗೆ ಅತ್ಯವಶ್ಯಕವಾಗಿದೆ. ಈ 66 ಐಟಮ್ ನಾವು ಪ್ರತಿನಿತ್ಯ ತಿಂತಾ ಇದೀವ? ಇಲ್ಲ, ತಿಂತಾ ಇಲ್ಲ. ಅಂದ್ರೆ ನಮ್ಗೆ ದಿನನಿತ್ಯ ಪ್ರೋಟೀನ್ಗಳು ಬೇಕು, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಮತ್ತೆ ಐರನ್ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಎಲ್ಲವೂ ಬೇಕು. ಆಯ್ತಾ, ಆ ಎಲ್ಲವನ್ನು ನಾವು ಆಹಾರ ಪದ್ಧತಿ ಕೊಡ್ತಾ ಇಲ್ಲ. ಹಾಗಾಗಿ ಇದನ್ನ ಪ್ರತಿನಿತ್ಯ ಕೊಡ್ತಾ ಹೋದ್ರೆ ಸುಮಾರು ಕಾಯಿಲೆಗಳಿಂದ ಆಚೆ ಬರ್ಬೋದು. ಅಕಸ್ಮಾತ್ ಕಾಯಿಲೆ ಬರೋಂತ ಒಂದು ಮುನ್ಸೂಚನೆಗಳಿದ್ರೆ ಅದನ್ನ ಅವಾಯ್ಡ್ ಮಾಡ್ತಾ ಹೋದ್ರು. ಇವತ್ತು ಇದು ಐರನ್ ಕಂಟೆಂಟ್ಸ್ ಕಡಿಮೆ ಆಯ್ತು ಅಂದ್ರೆ ಬ್ಲಡ್ ಕಡಿಮೆ ಆಯ್ತು ಅಂತ ಹೇಳ್ತೀವಿ, ಮತ್ತೆ ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಮಂಡಿ ನೋವು, ಕೀಲುಗಳ ನೋವು ಅಂತ ಹೇಳ್ತೀವಿ. ಈ ತರದ್ ಒಂದೊಂದೇ ಇದು ನಮ್ಗೆ ಮಿನರಲ್ಸ್ ಕಡಿಮೆ ಆಗ್ತಾ ಹೋದ್ರೆ ಖಂಡಿತ ಕಾಯಿಲೆಗಳು ಬರ್ತವೆ ಸರ್. ಅದು ಬರ್ದಲೇ ಇರೋದ್ರಿಂದ ನೋಡ್ಕೋಬೇಕು ಅಂತಂದ್ರೆ ಕಾಫಿ ಟೀ ಕುಡಿಯೋ ಬದಲಿಗೆ ಅದು ಸ್ಕಿಪ್ ಮಾಡ್ಬಿಟ್ರೆ ನಮ್ದು ಡೈಲಿ ಒಂದು ಲೋಟ ಕುಡಿದ್ರೆ ಸಾಕಲ್ಲ, ಏನು ಕಾಯಿಲೆನೇ ಬರೋದಿಲ್ವಲ್ಲ. ಆ ರೀತಿಯಾಗಿ ಅದನ್ನ ಮಾಡಿದ್ವಿ ಸರ್. ಅದನ್ನ ಮಾಡೋ ಪ್ರೋಸೆಸ್ ಎಲ್ಲ ತೋರಿಸಿ ಬನ್ನಿ ಸರ್. ಓಕೆ, ಈಗ ಮಿಲೆಟ್ಸ್ ಏನ್ ತೋರಿಸಿದ್ರೆ ಅದನ್ನ ಹೇಗೆ ತಯಾರು ಮಾಡೋದು ಅಂತ ಮಾಡ್ತಾರೆ ಅನ್ನೋದನ್ನ ನೀವು ಕಣ್ಮುಂದೆ ತೋರಿಸ್ತೀರಲ್ಲ? ಖಂಡಿತ ಸರ್, ಖಂಡಿತ ತೋರಿಸಿ ಬನ್ನಿ. ಈಗ ನೋಡಿ, ನಾ ತೋರ್ಸದ್ಮೇಲೆ 66 ಐಟಮ್ ಹಾಕ್ಬಿಟ್ಟು ಮಾಡ್ತಾ ಇರೋದು ಅಂತ. ಫಸ್ಟ್ ಪ್ರೊಸೆಸಿಂಗ್ ಹೆಂಗ್ ಮಾಡ್ತೀವಿ ಅಂದ್ರೆ ಅದು ಪರ್ಚೇಸ್ ಮಾಡಿ ರೈತರಿಂದ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದ್ಮೇಲೆ ಕ್ಲೀನಿಂಗ್, ಹ್ಯಾಂಡ್ ಕ್ಲೀನಿಂಗ್ ಎಲ್ಲ, ಮಷನ್ ಕ್ಲೀನಿಂಗ್ ಆದ್ಮೇಲೆ ಹ್ಯಾಂಡ್ ಕ್ಲೀನಿಂಗ್ ಮಾಡ್ತಾರೆ. ಆ ಹ್ಯಾಂಡ್ ಕ್ಲೀನಿಂಗ್ ಆದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಇದು ಮಣ್ಣಿನ ನೀರಲ್ಲಿ ನೆನಾಕ್ತಿವಿ. ವಿಶೇಷವಾಗಿ ಮಣ್ಣಿನ ನೀರು. ಈ ಮಣ್ಣಿನ ನೀರು ಏನಪ್ಪಾ ಅಂತಂದ್ರೆ ಇದು ಅಂದ್ರೆ ನಾವು ಇವತ್ತು ಏನ್ ಆಹಾರ ತಿಂತಾ ಇದೀವೋ, ಕ್ಯಾಲ್ಸಿಯಂ ಬೇಕಾ, ಮೆಗ್ನೀಸಿಯಂ ಬೇಕಾ, ಮ್ಯಾಂಗನೀಸ್ ಬೇಕಾ, ಪ್ರತಿಯೊಂದು ಕೂಡ ಆಯ್ತಾ ಮಣ್ಣಿಂದಾನೇ ಸಿಗೋದು. ಇವತ್ತು ನಾವು ತಿಂತಕ್ಕಂತ ಆಹಾರದಲ್ಲಿ ಏನು ಇಲ್ಲ ಅಂತ ಗೊತ್ತಿದೆ ಆಯ್ತಾ. ಸೊ ಅದನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ನೋಡಿ ಸರ್, ಇದು ಇದ್ರೊಳಗೆ ಮಣ್ಣಿದೆ. ಒಂದ್ 2 kg ಮಣ್ಣು ಹಾಕ್ಬಿಟ್ಟಿವಿ. ಫಲವತ್ತ ಇರ್ತಕ್ಕಂಥದ್ದು ಮಣ್ಣಿದು. ಈ ಮಣ್ಣನ್ನ ನಾವು ರಾತ್ರಿ ನೆನೆ ಸಾಯಂಕಾಲ ಹೋಗ್ಬೇಕಾದ್ರೆ ಮಣ್ಣು ಹಾಕ್ಬಿಟ್ಟು ನೆನಾಕಿರ್ತೀವಿ. ನೆನಾಕ್ಬಿಟ್ಟು ಏನ್ ಮಾಡ್ತೀವಿ, ಬೆಳಿಗ್ಗೆ ಬಂದು ಸೊ ಅದನ್ನ ತಕ್ಕೊಳ್ತೀವಿ. ಅದ್ ತೆಗ್ದು ಏನ್ ಮಾಡ್ತೀವಿ ಹೇಳ್ತೀವಿ ನೋಡಿ, ಆ ನೀರು ಆಯ್ತಾ ಈ ರೀತಿ ತಿಳ್ಕೊಂಡ್ರಿ ಸರ್. ಇಲ್ಲಿ ತೆಗೆದಾದ್ಮೇಲೆ ಈ ರೀತಿ ಇರುತ್ತಾ? ಇದ್ರ ಕೆಳಗಡೆ ಮಣ್ಣಿದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆರೆ ನೀರು, ಬಾವಿ ನೀರು ಕುಡಿತಾ ಇದ್ವಿ. ಅದು ಸೊ ಇದ್ರಲ್ಲಿ ಏನಾಗಿದೆ ಅಂದ್ರೆ ಇವಾಗ ಈ ನೀರಲ್ಲಿ ಎಲ್ಲಾ ಖನಿಜಾಂಶಗಳು ಇದೆ. ಆಯ್ತಾ, ಕ್ಯಾಲ್ಸಿಯಂ ಬೇಕಾ, ಮೆಗ್ನೀಸಿಯಂ ಬೇಕಾ, ಮ್ಯಾಂಗನೀಸ್ ಬೇಕಾ, ಐರನ್ ಬೇಕಾ, ಎಲ್ಲದೂ ಇದೆ. ಇದನ್ನ ನಾವು ಪ್ರತಿನಿತ್ಯ ಕುಡಿತಾ ಇದ್ವಿ ಮೊದ್ಲು. ಅವಾಗ ಯಾರಿಗೂ ಕೈ ಕಾಲು ನೋವು ಇರ್ಲಿಲ್ಲ, ತಲೆನೋವು ಇರ್ಲಿಲ್ಲ, ಕೂದಲು ಉದುರ್ತಾ ಇರಲಿಲ್ಲ, ಹಲ್ಲು ಉದುರ್ತಾ ಇರಲಿಲ್ಲ, ಏನಿಲ್ಲ. 110 ವರ್ಷ 120 ವರ್ಷ ಬದುಕ್ತಾ ಇದ್ರು. ಆಯ್ತಾ, ಈ ಒಂದು ಹಳೆ ಕಾಲದ ಪದ್ಧತಿ ಇವತ್ತು ಫಿಲ್ಟರ್ ವಾಟರ್ ಬಂದಿದೆ. ಹಂಗಾಗಿ ಇವತ್ತು ಫಿಲ್ಟರ್ ವಾಟರ್ ಕುಡ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಗಳಲ್ಲಿ ಯಾರ ಮನೆಯಾರು ಆಗ್ಲಿ, ಸಣ್ಣ ಮಕ್ಕಳುಗಳು ವೈರಲ್ ಫೀವರ್ ಅಂತ ಹೇಳ್ಬಿಟ್ಟು ಸುಮಾರು 15-20 ಸಾವಿರ ಜ್ವರ ಬಿಡೋದಿಲ್ಲ. ಆ ಜ್ವರ ಬಿಡದಲ್ಲೇ ಇದ್ದಾಗ ಏನ್ ಮಾಡಿ, ನೀವೆಲ್ಲಾರು ಟೂರ್ ಹೋದ ಮಡಿಕೇರಿಯಲ್ಲಿ ಟೂರ್ ಹೋಗ್ತಿರಲ್ಲ, ಮರದ ಕೆಳಗಡೆ ಎಲೆಗಳೆಲ್ಲ ಬಿದ್ಬಿಟ್ಟು ಆ ಮಣ್ಣು ಫಲವತ್ತತೆಯಿಂದ ಇರುತ್ತೆ. ಅದು ಸ್ವಲ್ಪ ತಗೊಂಡ್ಬಂದು ಮನೇಲಿ ಇಟ್ಕೊಳ್ಳಿ. ಅದನ್ನ ಕುಡಿಯೋ ನೀರೊಳಗಡೆ ಒಂದು ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಟ್ಬಿಡಿ. ರಾತ್ರಿ ಅದಕ್ಕೊಂದು ನುಗ್ಗೆ ಬೀಜ ಹಾಕ್ಬಿಟ್ರೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಅಂದ್ರೆ ಆ ಬ್ಯಾಕ್ಟೀರಿಯಾಸ್ ಎಲ್ಲ ಎಳ್ದಾಕ್ಬಿಡುತ್ತೆ, ಎಲ್ಲ ಕ್ಲೀನ್. ಆ ನೀರ್ ಕುಡಿಸಿ ವಿತಿನ್ 1 ಡೇಗೆ ಜ್ವರ ಬಿಟ್ಟೋಗುತ್ತೆ ಸರ್. ಅಷ್ಟು ರೋಗ ನಿರೋಧಕ ಶಕ್ತಿ ಆ ನೀರಲ್ಲಿ ಇರುತ್ತೆ. ಅಂದ್ರೆ ಆ ಮಣ್ಣಿನಲ್ಲಿ ಆ ತಾಕತ್ ಇರುತ್ತೆ. ಇವತ್ತು ಮಣ್ಣಿಂದ ಆಚೆ ಬಂದು ಇಷ್ಟೆಲ್ಲ ರೋಗ ಬರ್ತಾ ಇದೆ. ಇದು ಈ ನೀರನ್ನ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ತಿಳಿದ್ಕೊಂಡಿರುತ್ತೆ. ಬೆಳಗ್ಗೆ ಬಂದಾಗ ಈ ನೀರನ್ನ ನಡಿ ಸರ್ ತೋರಿಸಿ ನಿಮ್ಗೆ. ಈ ನೀರನ್ನ ಅಂದ್ರೆ ತಾಮ್ರನು ಬೇಕಲ್ವ ನಮ್ಗೆ? ಆಯ್ತಾ, ಆ ತಾಮ್ರ ದಂಡೆ ಒಳಗಡೆ ಹಾಕ್ಬಿಟ್ಟು ನೋಡ್ರಿ, ಆ ನೀರ್ನ ತಗೊಂಬಂದು ತಾಮ್ರ ದಂಡೆ ಒಳಗೆ ಹಾಕ್ಬಿಡ್ತೀರಾ? ಹೌದೌದು. ಇದು ಸಿರಿಧಾನ್ಯ. ಹೌದು. ಓಕೆ ಸರ್. ಆರ್ಕ. ನೆಕ್ಸ್ಟ್ ಓಕೆ, ಇದೊಂದು ಸಿರಿಧಾನ್ಯ. ಮಣ್ಣಿನ ನೀರನ್ನ ನಾವು ತಿಳಿಸ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಟ್ಟು ಇದ್ರಲ್ಲಿ ಬೀಜ ಹಾಕ್ತಿವಿ. ನೋಡ್ರಿ, ಇದು ಹುರುಳಿಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ನಾವು ಅದನ್ನ ಹೊರಗಡೆ ಹಾರಾಕ್ತಾರೆ. ನಾವು ನೆನಾಕ ನೀರಲ್ಲಿ ಫಿಲ್ಟರ್ ವಾಟರ್ ಅಲ್ಲಿ ನೆನಾಕ್ತಾ ಇರ್ತೀವಿ, ತಾಕತ್ತು ಇರಲ್ಲ. ಇದನ್ನ ನಾವು ಮಣ್ಣಿನ ನೀರಲ್ಲಿ ನೆನಾಕೋದ್ರಿಂದ ತಾಕತ್ತು ಆ ನೀರಿಗೆ ಬಂದಿರುತ್ತೆ. ಆ ನೀರನ್ನ ಸಮೃದ್ಧಿಯಾಗಿ ಎಳ್ಕೊಳ್ತೇವೆ. ಆ ಬೀಜಕ್ಕೆಲ್ಲ ಪೂರ್ತಿ ಬಂದಿರುತ್ತೆ. ನೋಡಿ, ನೆನೆಬೇಕಾದ್ರೆ ಅದು ಮೊಳಕೆ ಬಂದಿರುತ್ತೆ. ಎಷ್ಟು ಚೆನ್ನಾಗಿ. ಆಯ್ತಾ, ನೆಕ್ಸ್ಟ್ ಇದನ್ನ ನೋಡಿ, ಎಲ್ಲ ಸಣ್ಣ 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 ಮೊಳಕೆ ಬಂದಿದೆ. ನಾವು ನೆನಾಕಿ ಮೊಳಕೆ ಕಟ್ಟಿದ್ರೆ 1 ಡೇ ಆದ್ರೂ ಬರೋದಿಲ್ಲ. ಇಲ್ಲಿ ನಾವು ನೆನೆಸ್ದಲ್ಲೇ ಮೊಳಕೆ ಬಂದಿರುತ್ತೆ. ಆ ನೀರ್ನಲ್ಲಿ ಇರ್ತಕ್ಕಂತ ತಾಕತ್ತು. ಅದಕ್ಕೋಸ್ಕರ ಮಣ್ಣಿನ ನೀರ್ನಲ್ಲಿ ನಾವು ನೆನಾಕೋದು. ಅದು ತಾಮ್ರದಂಡೆ ತಂಪು ಅಂತ. ಈ ರೀತಿ ನೆನಾಕ್ಬಿಟ್ಟು ಏನ್ ಮಾಡ್ತೀವಿ, ಈ ಸೆಟ್ ಒಳಗಡೆ
ಏನು ಧೂಳು ಕಸ ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಹಪ್ಪಳ ಒಣ ಹಾಕಿದ್ವಿ ಅಷ್ಟೇ. ಈಗ ಪೂರ್ತಿ ಹಪ್ಪಳ ಇದೆ ಇದು, ಆಯ್ತಾ. ಅದ್ ನೆನ ಹಾಕಿದಾಗ ಇಲ್ಲೊಂದ್ 2-3 ಟ್ರೇಗ್ ಹಾಕ್ಬಿಟ್ಟು ಸೊ ಇಲ್ಲಿ ಒಣಗಿಸ್ತಾರೆ. ನೋಡ್ರಿ ಎಷ್ಟು ಟೆಂಪರೇಚರ್ ಇದೆ ಇದ್ರೊಳಗಡೆ, ಯಾವ್ದೇ ಧೂಳು ಕಸ ಏನು ಬರೋದಿಲ್ಲ ಇದ್ರೊಳಗಡೆ. ಇದನ್ನ ಒಣಗಿಸ್ಬಿಟ್ಟು ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ತೋರಿಸ್ತೀನಿ ಬನ್ನಿ. ಈಗ ಮಣ್ಣಿನ ನೀರಲ್ಲಿ ಬೀಜ ನೆನಾಕಿದ್ವಿ ತಾಮ್ರದಂಡೆನಲ್ಲಿ, ಸೊ ಅದನ್ನ ಒಣಗಿಸಿದ್ವಿ. ಒಣಗಿಸಿ ಆದ್ಮೇಲೆ ಸೊ ಮಣ್ಣಿನ ಮಡಿಕೆನಲ್ಲಿ ಇಜ್ಜಲನ್ನ ಉಪಯೋಗಿಸ್ಕೊಂಡು ಮಾಡ್ತೀವಿ. ಸುಮಾರು ಒಂದು 30-40 ಮನೆಗೆ ಬೇಕಾದಂತ ಐಟಮ್ ಅನ್ನ ನಾವು ರೆಡಿ ಮಾಡ್ತೀವಿ. ಪ್ರತಿಯೊಂದು ಐಟಮ್ ಅನ್ನು ಸಹ ನಾವು ಇಜ್ಜಲ ಉಪಯೋಗಿಸ್ಕೊಂಡು ಮಣ್ಣಿನ ಮಡಿಕೆಯಲ್ಲಿ ಸೊ ಹೊರದ್ಬಿಟ್ಟು ಅದ್ ಮಾಡ್ತಾ ಇದೀವಿ. ನೋಡಿ ಇದೆಲ್ಲ ಪ್ರೋಸೆಸ್. ಇದೆಲ್ಲ ಬೀಜ, ಕುಂಬಳಕಾಯಿ ಬೀಜ, ಬಾದಾಮಿ, ಗೋಡಂಬಿ, ಅರಿಶಿನ, ಮತ್ತೆ ಶುಂಠಿ, ಮತ್ತೆ ಏಲಕ್ಕಿ, ಗಸಗಸೆ ಇದೆ, ಮೆಕ್ಕೆಜೋಳ ಇದೆ. ಒಟ್ಟು 66 ಐಟಮ್, ಪೂರ್ತಿ 66 ಐಟಮ್ ನಾವು ಅದ್ ಮಾಡ್ತಾ ಇದೀವಿ. ನೋಡಿ ಈ ಮಣ್ಣಿನ ಮಡಿಕೆಯಲ್ಲಿ. ಮಣ್ಣಿನ ಮಡಿಕೆಯಲ್ಲಿ ಸೌದೆ ಒಲೆಯಲ್ಲಿ ಮಣ್ಣಿನ ಮಡಿಕೆ ಯಾಕೆ ಉಪಯೋಗಿಸ್ಬೇಕು ಅಂದ್ರೆ ಸತ್ವ ಹಾಳಾಗೋದಿಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಬರೀ ಅದೇ ಇದ್ದಿದ್ದು. ಯಾವ ಸಿಲ್ವರ್ ಪಾತ್ರೆ ಆಗ್ಲಿ ಮತ್ತೆ ಇನ್ನೊಂದಾಗ್ಲಿ ಏನು ಇರ್ಲಿಲ್ಲ. ತಾಮ್ರ ಬಿಟ್ರೆ ಹಿತ್ತಾಳೆ ಬಿಟ್ರೆ ಮಣ್ಣು, ಮಣ್ಣಿನ ಮಡಿಕೆ ಇಷ್ಟೆಲ್ಲ ಉಪಯೋಗಿಸ್ತಾ ಇದ್ರು. ಇದರಲ್ಲೂ ಜಾಸ್ತಿ ಮಣ್ಣಿನ ಮಡಿಕೆಯನ್ನೇ ಉಪಯೋಗಿಸ್ತಾ ಇದ್ರು ಪ್ರತಿಯೊಂದಕ್ಕೂ. ಸೊ ಆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ದು ಸತ್ವ ಹಾಳಾಗೋದಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಉಪಯೋಗ ಮಾಡ್ತಾ ಇದ್ವಿ. ನೋಡಿ ಎಲ್ಲಾ ಇಜ್ಜಿಲೊಳೆಗಳು, ಎಲ್ಲ ಇಜ್ಜಿಲೊಳೆಗಳಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ತಯಾರು ಮಾಡ್ತಾ ಇದ್ದೀರಾ? ಹೌದು. ನೋಡಿ ಸರ್ ಇಲ್ಲಿ ಎಲೆಗಳೆಲ್ಲ ಹಾಕ್ಬಿಟ್ಟು 66 ಐಟಮ್ ಅಲ್ಲಿ ಎಲೆಗಳು ಇಂಪಾರ್ಟೆಂಟ್. ಇದು ನುಗ್ಗೆ ಎಲೆ, ಇದು ನುಗ್ಗೆ ಎಲೆ, ಇದು ಒಂದೆಲಗ ಇದೆ, ಇದು ಸೀಬೆ ಎಲೆ. ನೋಡಿ ಇದು ಸೀಬೆ ಎಲೆ, ಆಯ್ತಾ. ನೇರಳೆ ಎಲೆ ಕೂಡ ಇದೆ, ಇದು ನೇರಳೆ ಎಲೆ. ಸುಮಾರು ಎಲೆಗಳು ಮತ್ತೆ ಪುದೀನ, ತುಳಸಿ ಎಲ್ಲವನ್ನು ಹಾಕ್ಬಿಟ್ಟು ಇದನ್ನ ಎಲ್ಲ ಹುರಿದ್ಬಿಟ್ಟು ಇದ್ರೊಳಗಡೆ ಹಾಕಿ ಮಾಡ್ತೀವಿ. ಒಟ್ಟು 66 ಮನುಷ್ಯನಿಗೆ ಏನೇನ್ ಬೇಕೋ ದಿನನಿತ್ಯ ಪ್ರೋಟೀನ್ ವಿಟಮಿನ್ಗಳು ಏನೇನ್ ಬೇಕೋ ಎಲ್ಲವನ್ನು ಬರಂಗ್ ಮಾಡ್ತೀವಿ. ಟೆಸ್ಟೆಡ್ ರಿಪೋರ್ಟ್ ಕೂಡ ಇದೆ. ಸರ್ ಇದೇನ್ ನನ್ಗೆ ಅರ್ಥ ಆಗ್ಲಿಲ್ಲ, ಅವಾಗ್ಲೇ ನಾನು ನೋಡ್ತಾ ಇದ್ದೀನಿ. ಇದೆಲ್ಲ ಏನ್ ಸರ್? ಇದು ತುಳಸಿ, ಮೆಂತ್ಯ, ತುಳಸಿ ಪೂಜೆಗೆ ಉಪಯೋಗಿಸ್ತೀವಿ, ತಿಂತೀವಿ. ಮೆಂತ್ಯನು ಅಷ್ಟೇ, ಪಾರಿಜಾತ, ಮತ್ತೆ ರಣಪಾಲ, ಬೇವು, ಅಮೃತ ಬಳ್ಳಿ, ಕೊತ್ತಂಬರಿ, ಹೊಂಗೆ ಸೊಪ್ಪು, ಮತ್ತೆ ಇದು ವಿಳ್ಳೆದೆಲೆ ಅಂತ ಸೀಬೆ ಎಲೆ, ಸೀಬೆ ಹಣ್ಣು ಬದಲಿಗೆ ಸೀಬೆ ಎಲೆ, ಆಯ್ತಾ. ಪುಂಡಿ ಸೊಪ್ಪು ತಿಂತೀವಿ, ತೊಂಡೆ ಕಾಯಿ ತಿಂತೀವಿ, ತೊಂಡೆ ಎಲ್ಲ ಉಪಯೋಗಿಸ್ತೀವಿ. ಪುನರ್ನವ ಸೊಪ್ಪು, ಆಮೇಲೆ ನೆಲನೆಲ್ಲಿ, ನೇರಳೆ, ಬಿಲ್ವ, ಅರಳಿ, ನುಗ್ಗೆ, ಪುದೀನ, ಸಬಾಸಿ, ಆಯ್ತಾ. ಅದ್ರ ಜೊತೆಗೆ ಸರ್ಪಗಂಧ ಅಂತ ಬರುತ್ತೆ, ಇದು ಮಧುನಾಶಿನಿ ಅಂತ ಬರುತ್ತೆ. ಇವೆಲ್ಲ ಇರ್ತವೆ ಸರ್. ಇವು ಬಂದು ಆಯ್ತಾ ನಮ್ಮ ಏನೇ ಕಿಟ್ಗಳು ಮಾಡಿದೀವೋ, ಏನು BP ಕಿಟ್ಟು, ಥೈರಾಯ್ಡ್ ಕಿಟ್ಟು ಏನಿದೆಯೋ, ಬಜ್ಜು ಇದೆಲ್ಲ ಏನಿದೆಯೋ, ಆಮೇಲೆ ಅರ್ಥಟಿಸ್ ಇರ್ಬೋದು, ಇದೆಲ್ಲ ಏನಿದೆಯೋ ಇದಕ್ಕೆ ಯಾವ್ದಾವ್ದಕ್ ಬೇಕೋ ಅದನ್ನ ಉಪಯೋಗಿಸ್ಕೊತೀವಿ ಸರ್. ಅಂದ್ರೆ ಎಲ್ಲದು ಪ್ರತಿಯೊಂದು ನ್ಯಾಚುರಲ್ ಆಗಿ ಏನಿದೆ ಅದನ್ನ ಬಳಸ್ತಾ ಇದ್ವಿ. ಯಾವ್ದಾವ್ದಕ್ಕೆ ಏನ್ ಬೇಕೋ ಅದನ್ನ ಬಳಸ್ತಾ. ಕೆಲವ್ರು ಹೇಳ್ತಾರೆ ಸರ್ ಇದೇನು ಸೈಡ್ ಎಫೆಕ್ಟ್ ಆಗಲ್ವಾ ಸರ್ ಕುಡಿಯೋದ್ರಿಂದ ಅಂತ. ಏನಾಗ್ತದೆ ಸೈಡ್ ಎಫೆಕ್ಟ್ ಎಲ್ಲಿಂದ ಆಗ್ತದೆ? ಆಗೋದೇ ಇಲ್ಲ, ಯಾವ್ದೇ ಕಾರಣಕ್ಕೂ ಆಗಲ್ಲ. ಇದನ್ನ ನೀವು ಈ ಶುಗರ್ ಕಿಟ್ ಅಂತ ತಗೊಂಡು ಬೇರೆ ಸಣ್ಣ ಮಕ್ಳಿಗೆ ಕೊಟ್ರು ಏನು ಎಫೆಕ್ಟ್ ಆಗಲ್ಲ. ಅಂದ್ರೆ ಅವ್ರಿಗೆ ಬರ್ದಂಗಿರುತ್ತೆ, ಬಂದಿರೋರ್ಗೆ ಕ್ಲಿಯರ್ ಆಗುತ್ತೆ. ಇದರಲ್ಲಿ ಯಾವ್ದೇ ಅಂತ ಒಂದು ಇದು ಬೇಡ, ಡೌಟ್ ಬೇಡ. ಈಗ ಆಲ್ರೆಡಿ ಮಾರ್ಕ್ ತಗೊಂತಿರೋರು ತಗೋಬಹುದು, ಜೊತೆಲಿ ಬರ್ದೇ ಇದ್ರು ಯಾರು ಎಂತವ್ರು ಬೇಕಾದ್ರು ತಗೋಬಹುದು. ಬರ್ದಾರೆ. ಆಮೇಲೆ ಎಡ್ಜಲ್ ಇದೀವಿ ನಾವು, ಇನ್ನೇನ್ ಶುಗರ್ 5.5 ಅಲ್ಲಿ ಇದೆ, ಮತ್ತೆ ನಂದು 110-120 ಮೇಲೆ ಹೋಗ್ತಾ ಇದೆ ಅನ್ನೋರು ತಗೋಬಹುದು. ಅವ್ರು ಮಾತ್ರೆ ಔಷಧಿ ತಗೊಳದ್ರೆ ಇದನ್ನ ತಗೊಂಡ್ಬಿಟ್ರೆ 100% ಕ್ಲಿಯರ್ ಆಗೋಗುತ್ತೆ. ಮೊದಲು ಕಾಯಿಲೆ ಯಾವ್ದಾದ್ರು ಬರ್ತಾ ಇದೆ ಬಂದಿದೆ ಅಂತಂದ್ರೆ ಮೊದಲು ಶುರುವಾಗೋದು ಎಲ್ಲಿಂದ ಅಂದ್ರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಸಿಡಿಟಿಯಿಂದ. ಅಸಿಡಿಟಿ ಒಂದು ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಇಡೀ ಬಾಡಿನೇ ಅದ್ರ ಕಂಟ್ರೋಲ್ ಇಟ್ಕೊಳತ್ತೆ. ಯಾವುದೇ ಸೆಲ್ಸ್ ಅನ್ನ ಆಕ್ಟಿವೇಟ್ ಆಗಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಸುಮಾರು ಕಾಯಿಲೆ, ಒಂದು 50-60 ಕಾಯಿಲೆಗಳು ಬರ್ತವೆ. ಸೊ ಅಸಿಡಿಟಿಯಿಂದ ನರದ ವೀಕ್ನೆಸ್ ಇರ್ಬೋದು, ಹೆಡೇಕ್ ಇರ್ಬೋದು, ಸ್ಕಿನ್ ಅಲರ್ಜಿ ಇರ್ಬೋದು, ಪದೇ ನೆಗಡಿ ಆಗೋದಿರ್ಬೋದು, ಯೂರಿಕ್ ಆಸಿಡ್ ಜಾಸ್ತಿ ಆಗಿರೋದಿರ್ಬೋದು, ಪಿತ್ತಕೋಶದಲ್ಲಿ ಕಲ್ಲು ಅಂತ ಕೇಳಿದ್ರೆ ಅದಿರ್ಬೋದು, ಆಯ್ತಾ. ಮತ್ತೆ ಕಿಡ್ನಿನಲ್ಲಿ ಸ್ಟೋನ್ ಅಂತ ಕೇಳಿದ್ರೆ ಅದಿರ್ಬೋದು. ಸುಮಾರು ಒಂದು 50-60 ಕಾಯಿಲೆಗಳು ಅದರಿಂದ ಬರ್ತದೆ. ಫಸ್ಟ್ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಆಯ್ತಾ, ಪಿತ್ತದೋಷದಿಂದ ಆಚೆ ಬರಬೇಕು. ಆ ಪಿತ್ತದೋಷದಿಂದ ಆಚೆ ಬರ್ಲಿಕ್ಕೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಒಂದು ಹೆಲ್ತ್ ಮಿಕ್ಸ್ ಪೌಡರ್, ಇದು 810 ರೂಪಾಯಿ 1 kg, 66 ಐಟಮ್ ಹಾಕಿ ಮಾಡಿರೋದು. ಇದು ಬಂದು 680 ರೂಪಾಯಿ. ಎರಡು ಸೇರಿ 1490 ಆಗುತ್ತೆ.
1490 ನಾವೇ ಮಾಡಿದ್ವಿ. ಒಟ್ಟಿಗೆ ತಗೊಂಡ್ರೆ ಎರಡನ್ನೂ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಗೊಂಡ್ರೆ 1390 ಕೊಡ್ತಾ ಇದೀವಿ. ಓಕೆ ಓಕೆ, ಇವೆರಡನ್ನು 1390 ಕೊಡ್ತಾ ಇದೀರಾ? ಹೌದು ಸರ್. ಡಯಾಬಿಟಿಕ್ ಹ್ಮ್ ಚೂರ್ಣ ಮತ್ತೆ ಇದು ಎಲ್ಪಿಕ್ಸ್ ಪೌಡರ್. ಸೊ ಇದು ಬಂದು ಇದೆರಡು ಇರುತ್ತೆ ಸರ್. ಒಂದು ಡಯಾಬಿಟಿಕ್ ಚೂರ್ಣ ಮತ್ತೆ ಎಲ್ಪಿಕ್ಸ್ ಪೌಡರ್. ಇದು 1 kg, ಮಾಮೂಲಿ 1 kg 66 ಐಟಮ್ ಇರೋದು. ಇದು ಬಂದು 200 ಗ್ರಾಮ್ ಸರ್. ಈ 200 ಗ್ರಾಮ್ ನಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ, ಸೊ ಇದು MRP ಬಂದು 1430, ಇದು 810 ಆಯ್ತಾ. ಇವೆರಡು ಸೇರ್ಬಿಟ್ಟು ಒಂದ್ ಪ್ಯಾಕೇಜ್ ಮಾಡ್ಬಿಟ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಗೊಂಡ್ರೆ ಆಯ್ತಾ 2240 ಆಗುತ್ತೆ ಆಯ್ತಾ. 1 ತಿಂಗಳು ಕಿಟ್ 2240 ಆಗುತ್ತೆ. ಸೊ ಇದು ಡಿಸ್ಕೌಂಟ್ ಆಗಿ 2150 ಮತ್ತೆ ಬಿಪಿದು ಅಷ್ಟೇ ಸರ್. ಬಿಪಿದು 2110 ಆಯ್ತಾ, 2220 ಕೊಡ್ತೀವಿ. ಅದ್ರಲ್ಲೂ ಬೇರೆ ಚೂರ್ಣ ಇರುತ್ತೆ, ಇದ್ರಲ್ಲೂ ಬೇರೆ ಚೂರ್ಣ ಇರುತ್ತೆ, ಇದ್ರಲ್ಲೂ ಬೇರೆ ಚೂರ್ಣ ಇರುತ್ತೆ, ಇದ್ರಲ್ಲೂ ಬೇರೆ ಚೂರ್ಣ. ಥೈರಾಯ್ಡ್ಗೂ ಬೇರೆ ಇರುತ್ತೆ, ಪಿಸಿಒಡಿಗೂ, PCOS ಮತ್ತೆ ಫೈಬ್ರಾಯ್ಡ್ ಅಂತ ಹೇಳ್ತೀವಲ್ಲ, ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಇರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡ್ತೀವಿ. ಆರ್ಥರೈಟಿಸ್ ಎಲ್ಲದಕ್ಕೂ ಒಂದೊಂದು ಪ್ಯಾಕೇಜ್ ಇದೆ. ಪ್ಯಾಕೇಜ್ ಎಲ್ಲ. ಸೊ ಇದೆಲ್ಲದು ಏನಿದೆಯೋ ಈ ಒಂದು ಚೂರ್ಣ ಮತ್ತೆ ಎಲ್ಪಿಕ್ಸ್ ಪೌಡರ್ ಏನಿದೆ ಇವೆರಡು ಸೆಟ್ ಮಾಡಿ ಕೋಂಬಾ ಪ್ಯಾಕ್ ಅಂತ ಮಾಡಿದ್ವಿ. ಈ ಕೋಂಬಾ ಪ್ಯಾಕ್ ಅನ್ನ ತಗೊಳ್ತಾ ಇದ್ರೆ ಅಂದ್ರೆ ಸುಮಾರು ಒಂದು 6 ರಿಂದ 7 ತಿಂಗಳು ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯ ತಗೊಂಡು ಇಲ್ಲಿ ಆಹಾರ ಪದ್ಧತಿ ಹೇಗೆ ಮತ್ತೆ ಅದು ಕನ್ನಡದಲ್ಲೂ ಇದೆ ಇಂಗ್ಲಿಷ್ ಅಲ್ಲಿ ಇದೆ, ಏನೇನು ಜ್ಯೂಸ್ ಕುಡಿಬೇಕು, ಏನೇನು ಪಲ್ಯಗಳು ತಿನ್ಬೇಕು, ಏನ್ ತರಕಾರಿ ತಿನ್ಬೇಕು, ಯಾವ ರೀತಿ ಇರ್ಬೇಕು, ಸಿರಿಧಾನ್ಯ ಯಾವ ತಿನ್ಬೇಕು, ಎಲ್ಲವನ್ನು ನಾವು ಚಾಟ್ ಮಾಡಿದ್ವಿ. ಎಷ್ಟೊತ್ತಿಗೆ ಯಾವಾಗ ಎಷ್ಟು ತಿನ್ಬೇಕು ಎಲ್ಲವನ್ನು ಇದು ಡೀಟೇಲ್ಸ್ ಕೊಟ್ಟಿದ್ವಿ. ಇದ್ರ ಪ್ರಕಾರ ಮಾಡ್ಕೊಂತ ಹೋದ್ರೆ 6 ರಿಂದ 7 ತಿಂಗಳಿಗೆ 100% ನಾವು ಆಚೆ ಬರ್ಬೋದು. 100% ಅಸಿಡಿಟಿ ಇದ್ರೆ, ಡಯಾಬಿಟಿಕ್ ಇದ್ರೆ, BP ಇದ್ರೆ, ಥೈರಾಯ್ಡ್ ಇದ್ರೆ 6 ರಿಂದ 7 ತಿಂಗಳಲ್ಲಿ ಆಚೆ ಬರ್ಬೋದು. 100% ಆಚೆ ಬರ್ಬೋದು. ಫುಡ್ ಚಾರ್ಟ್ ಕೂಡ ನೀವೇ ಕೊಡ್ತೀರಾ? ಹಾಕಿರ್ತೀವಿ ಸರ್. ಆಮೇಲೆ ವಿಶೇಷವಾಗಿ ಏನು ಅಂದ್ರೆ ಡಯಾಬಿಟಿಕ್ ಇರುತ್ತಲ್ಲ, ಡಯಾಬಿಟಿಕ್ HbA1c ಬಂದು 8 ರಿಂದ 9 ಒಳಗಡೆ ಇದ್ರೆ ಒಂದು 5 ರಿಂದ 6 ತಿಂಗಳು, 7 ರಿಂದ 8 ತಿಂಗಳು ಆಗ್ತದೆ. ಮತ್ತೆ HbA1c ಏನಾದ್ರು 12 ಒಂದು 11, 12, 13 ಇತ್ತು ಅಂತಂದ್ರೆ ಸುಮಾರು 9 ರಿಂದ 10 ತಿಂಗಳು, 11, 12 ತಿಂಗಳ ತನಕ ಟೈಮ್ ಇರ್ತದೆ. ಅದು ಆಹಾರ ಪದ್ಧತಿ ಅವ್ರು ಕರೆಕ್ಟ್ ಆಗಿ ರೂಢೀಕರಿಸ್ಕೋಬೇಕು. ಆಹಾರ ಪದ್ಧತಿ ಕರೆಕ್ಟ್ ಆಗಿ ಅಂದ್ರೆ ಹೊಟ್ಟೆ ತುಂಬಾ ತಿಂತಕ್ಕಂಥದ್ದು ನಾವೇನೇನೋ ತಿಂದ್ಬಿಟ್ಟು ಒಂದಿಷ್ಟೆಲ್ಲ ಕ್ಲಿಯರ್ ಆಗ್ಬೇಕು ಅಂತ ಹಿಂಗಾಗ್ ಸಾಧ್ಯ. ಕಿಟ್ ಏನಿದೆಯೋ ಇದು 90 ಡೇಸ್ ಚಾಲೆಂಜ್ ಕಿಟ್ ಅಂದ್ರೆ 3 ತಿಂಗಳು ಚಾಲೆಂಜ್ ಕಿಟ್ ಅದು 1 ತಿಂಗಳಿಗೆ 7,500 ರೂಪಾಯಿ. ಇದು ಸುಮಾರು 10 ರಿಂದ 12 kg ಅಷ್ಟು, 10 ರಿಂದ 11 kg ಹತ್ತತ್ರ ಇರ್ತದೆ ತೂಕ. ಆಯ್ತಾ, ಇದನ್ನ ಕಂಟಿನ್ಯೂಸ್ ಆಗಿ ಅವರು 3 ರಿಂದ 4 ತಿಂಗಳು ತಗೊಂಡ್ರೆ 100% ನಾವು ಆಚೆ ಬರ್ಬೋದು ಸರ್. ಇದಕ್ಕೆ ಪ್ರೂಫ್ ಕೂಡ ಇದೆ. ಅಂದ್ರೆ ಇದನ್ನ ತಗೊಂಡು ಟ್ಯಾಬ್ಲೆಟ್ ತಗೊಳ್ತಾ ಇರ್ಬೇಕು. ಕಡಿಮೆ ಆದಂಗೆ ಡೋಸೇಜ್ ಕಡಿಮೆ ಮಾಡ್ತಾ ಬರ್ಬೇಕು. ಇದು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ಇದಕ್ ಹೋಗ್ಬೋದು. ಎಲ್ಲರಿಗೂ ಒಂದೇ ಸಮ ಹಣ ಇರುತ್ತೆ ಅಂತ ಹೇಳಿ ಬರಲ್ಲ. ಇದು ಕಾಸ್ಟ್ ಜಾಸ್ತಿ ಆಗತ್ತಪ್ಪ, 7,000 ಕೊಟ್ಟು ತಾಳಿಕ ಅಲ್ಲ ಅಂತಂದ್ರೆ ಇದಕ್ ಹೋಗ್ಬೋದು. ಅವ್ರ ಮನೆಯಲ್ಲಿ ಆಹಾರ ಪದ್ಧತಿ ಹೇಗಿರ್ಬೇಕು, ಏನ್ ತಿನ್ಬೇಕು, ಏನ್ ಸೊಪ್ಪು ತಿನ್ಬೇಕು ಎಲ್ಲವನ್ನ ಡೀಟೇಲ್ಸ್ ಅಲ್ಲಿ ಚಾರ್ಟ್ ಕೊಟ್ರು. ಚೆನ್ನಾಗಿ ಮಾಡಿದ್ರು ಕೂಡ ರಿಸಲ್ಟ್ ಕೇಳ್ತಾರೆ ಜನ. ಖಂಡಿತ ರಿಸಲ್ಟ್ ನಿಜವಲ್ಲ ಎಷ್ಟು ಈಗ ತಗೊಳ್ತಾ ಇರೋ ರಿಸಲ್ಟ್ ಸಿಕ್ಕಿದ್ಯಾ ಸರ್? ಖಂಡಿತ ಇದೆ. ಒಂದ್ 2-3 ತೋರ್ಸ್ ಸಾಕಷ್ಟು ಇದೆ. ಒಂದ್ 2-3 ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇದು ಲ್ಯಾಬ್ ರಿಪೋರ್ಟ್ ಆನೇಕಲ್ನವ್ರದ್ದು. ಆಯ್ತಾ, ಇದು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಬಂದು ನನಗೆ ಜನವರಿ 1st ವೀಕ್ ಅಲ್ಲಿ ಕಾಲ್ ಮಾಡಿದ್ರು. ಹಾಸ್ಪಿಟಲ್ ಇಂದ ಆಚೆ ಬಂದಾದ್ಮೇಲೆ ಹಾಸ್ಪಿಟಲ್ ಇದ್ದಾಗ ಚೆಕ್ಅಪ್ ಮಾಡ್ಸಿರೋದು. ಆಯ್ತಾ, 631 ಇದೆ ಸರ್. ಊಟಕ್ಕೆ 31 ಜೆರಾಸ್ಕಾಪಿ ಕಳ್ಸಿದ್ದಾರೆ. 631 ಇದೆ. ಹೌದೌದು. ಓಕೆ ಓಕೆ. ಇದಾದ್ಮೇಲೆ ಏನಿತ್ತು, ಮಾಮೂಲಿ ಅವ್ರಿಗೆ ಸ್ವಲ್ಪ ಕಡಿಮೆ ಮಾಡಿದ್ರು ಹಾಸ್ಪಿಟಲ್ ಅಲ್ಲಿ, ಆದ್ರೂ ಕಡಿಮೆ ಆಗಲ್ವಲ್ಲ, 200-300 ಕಂಟಿನ್ಯೂಸ್ ಆಗಿತ್ತು. ಅದಾದ್ಮೇಲೆ ನನ್ನ ಹತ್ರ ಬಂದಾದ್ಮೇಲೆ ಅವ್ರದ್ದು ಇವಾಗ ಅಟ್ ಪ್ರೆಸೆಂಟ್ ಇದ್ರಲ್ಲಿ ಆಯ್ತಾ ನೋಡ್ರಿ, ಇವಾಗ 6/4 ಅಂದ್ರೆ 6ನೇ ತಿಂಗಳಲ್ಲಿ 4ನೇ ತಾರೀಕಲ್ಲಿ ರಿಪೋರ್ಟ್ ನಮ್ ಪ್ರಾಡಕ್ಟ್ ಯೂಸ್ ಮಾಡೋದು ಶುರು ಮಾಡಿದ್ರು. ಊಟಕ್ಕಿಂತ ಮುಂಚೆ 70, ಊಟ ಆದ್ಮೇಲೆ 165. ಅದೇ ನಾರಾಯಣ್ ಕುಮಾರ್, ಅದೇ ಆನೇಕಲ್ಲು. 605 ಇದ್ದಂತ ಶುಗರ್ ಇದ್ದಂತ ಒಬ್ಬ ವ್ಯಕ್ತಿ ನಿಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿದ್ಮೇಲೆ ಈಗ 105 ಬಂದಿದೆ. ಹೌದು ನೋಡಿ, ಇದು ನೋಡಿ, ಅಲ್ಲಿ ಸ್ವಲ್ಪ ವೇರಿಯೇಷನ್ ಇತ್ತು. ಊಟ ಆದ್ಮೇಲೆ 29/7 ಅಂದ್ರೆ 10 ತಿಂಗಳು. ಇದೆಷ್ಟಿದೆ ಸರ್? ಊಟಕ್ಕಿಂತ ಮುಂಚೆ 68, ಊಟ ಆದ್ಮೇಲೆ 115. ಅಂದ್ರೆ ಮಂತ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಂಗೆ ರೆಡ್ಯೂಸ್ ಆಗ್ತಾ ಇರ್ತದೆ. ಅಂದ್ರೆ ಈಗ ಆಲ್ರೆಡಿ 90% ಇವರು
ಟ್ಯಾಬ್ಲೆಟ್ ಇಂದ ಆಚೆ ಬಂದ್ಬಿಟ್ಟಿದ್ದಾರೆ. ಓಕೆ ಆಮೇಲೆ HbA1c ನಾವು ನೋಡ್ಲೇಬೇಕು. ಓಕೆ ಈಗ ಶುಗರ್ ಇದೆ ಅಂದ್ರೆ ಬರೀ ಇದನ್ನಲ್ಲ, ಯಾಕಂದ್ರೆ ನನಗೆ ಇವತ್ತು ಶುಗರ್ ಇಲ್ಲ, ನಾನು ಇವತ್ತು 2 ಎಳ್ನೀರ್ ಕೊಡ್ಬಿಟ್ಟು ನಾಳೆ ಬೆಳಗ್ಗೆ ಚೆಕ್ ಮಾಡ್ತೀನಿ ಅಂದ್ರೆ ಶುಗರ್ ತೋರಿಸ್ತದೆ. ಹಂಗಾರೆ ನಮಗೆ ಶುಗರ್ ಇದೆಯಾ? ಇಲ್ಲ. ಸೊ ಹಂಗಾಗಿ ಅದನ್ನ ನಾವು ನೋಡೋದೇನು HbA1c ನೋಡ್ತಾ ಹೋಗ್ತೀವಿ. HbA1c ಇವರು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ ಫೋನ್ ಮಾಡಿ ನನಗೆ ರಿಪೋರ್ಟ್ ಕಳಿಸಿದಾಗ HbA1c 13.4. ಓಕೆ ಅಂದ್ರೆ ಡೆಡ್ ಲೈನ್ ಅಂದ್ರೆ 14. ಅಂದ್ರೆ 13ರಿಂದ 14 ಯಾರಿಗೆ HbA1c ಇದ್ದು ಕಂಟಿನ್ಯೂಸ್ ಆಗಿದ್ದು 6 ತಿಂಗಳು ಅವ್ರಿಗೆ ಏನು ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾದ್ರೂ ಆಗ್ಬೋದು, 100% ಏನಾದ್ರೂ ಆಗ್ಬೋದು. ಯಾಕಂತಂದ್ರೆ ಯಾವುದೇ ಆರ್ಗನ್ಸ್ ಕೆಲಸ ಮಾಡೋದಿಲ್ಲ, ಅಂದ್ರೆ ಗ್ಲೂಕೋಸೇ ಸಪ್ಲೈ ಆಗಲ್ಲ. ಹಂಗಾಗಿ ಆರ್ಗನ್ಸ್ ಫೇಲ್ಯೂರ್ ಆಗ್ತಾ ಬರ್ತವೆ. ಅದಕ್ಕೋಸ್ಕರ ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ ಅಂತ ಕೇಳಿರ್ಬೋದು. ಹಂಗಾಗಿ ಆರ್ಗನ್ಸ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಗ್ಲೂಕೋಸ್ ಸಪ್ಲೈ ಇರಲ್ಲ ಅಷ್ಟೇನೆ. ಸೊ ಹಂಗಾಗಿ ಕೆಲಸ ಮಾಡಲ್ಲ. ಹಂಗಾಗಿ ಎಲ್ಲದೂ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ನಾನೇನ್ ಹೇಳ್ದೆ, ರಿಪೋರ್ಟ್ ಬಂದಾದ್ಮೇಲೆ 3 ತಿಂಗಳು ಚೆಕ್ಅಪ್ ಮಾಡಿಸ್ಬೇಡ್ರಿ, 3 ತಿಂಗಳು ಕಂಟಿನ್ಯೂಸ್ ತಗೊಳ್ಳಿ ಅಂತ ಹೇಳಿದೆ. ಕಂಟಿನ್ಯೂಸ್ ತಗೊಳ್ಳಿ, ಆಮೇಲೆ ನೋಡೋಣ ಅಂತ ಹೇಳಿದೆ. ಪದೇ ಪದೇ ಅವ್ರಿಗೆ ಯಾಕೆ ದುಡ್ಡು ಖರ್ಚು ಮಾಡ್ತಾನ? ಅದಲ್ವಾ, ಈಗಲೇ ಸಾಕಷ್ಟು ನೊಂದ್ಬಿಟ್ಟಿದಾರ. ಸೊ ಹಂಗಾಗಿ ಪದೇ ಪದೇ ದುಡ್ಡು ಖರ್ಚು ಮಾಡೋದು ಬೇಡ. ಆಮೇಲೆ ಒಂದ್ 3 ತಿಂಗಳಾದ್ಮೇಲೆ ಚೆಕ್ ಮಾಡ್ಸಿ ಅಂತಾರೆ. ನೋಡ್ರಿ, ಏಪ್ರಿಲ್ ತಿಂಗಳಲ್ಲಿ 20 ಏಪ್ರಿಲ್ ಅಲ್ಲಿ ಸೊ ಚೆಕ್ ಮಾಡಿದ್ದಾರೆ. HbA1c ನೋಡಿ 8, 13.4 ಇದ್ದಿದ್ದಲ್ಲಿ 8. ಇದನ್ನ ನೋಡ್ತಾ ಇರ್ತೀವಿ ನಾವು. ಆಮೇಲೆ ನೆಕ್ಸ್ಟ್ ಜೂನ್, ಓಕೆ, ಏಪ್ರಿಲ್, ಮೇ, ಜೂನ್ 7 ಬಂತು, 7.03. ಓಕೆ. ಅದಾದ್ಮೇಲೆ ನೋಡಿ ಮತ್ತೆ ಜುಲೈ. ಓಕೆ, ಜುಲೈನಲ್ಲಿ 5.86. ಎಷ್ಟಿರ್ಬೇಕು? 5.7 ಇರ್ಬೇಕು. 5.86 ಬಂದೆ. ಎಷ್ಟು ಅಂದ್ರೆ ಅಲ್ಲೇ ರಿಪೋರ್ಟ್ ಪ್ರಕಾರ ಮಾಮೂಲಿ ಚೆಕ್ ಮಾಡಿ ಮಾಡ್ತಾರಲ್ಲ ಗ್ಲೂಕೋಮೀಟರ್ ಅಲ್ಲಿ, ಅದ್ರ ಪ್ರಕಾರ ಶುಗರೇ ಇಲ್ಲ. ಇಲ್ಲಿ HbA1c ಯಾಕೆ ನೋಡ್ತೀವಿ? ಇದು ನೋಡ್ತೀವಿ, ಈ HbA1c 5.5 ಒಳಗಡೆ ತರ್ಲಿಕ್ಕೆ ಟ್ರೈ ಮಾಡ್ತೀವಿ. ಇದು ಬಂತಂದ್ರೆ ನಾವೇ ಹೇಳ್ತೀವಿ 20 ದಿವಸ ಹೋಳಿಗೆ ಊಟ ಮಾಡಿ ಅಂತೀವಿ. ಅದನ್ನೇ ಹ್ಯಾಬಿಟ್ ಮಾಡ್ಕೋಬೇಡ್ರಿ, ಲಿಮಿಟ್ ಇರ್ಲಿ, ಮತ್ತೆ ತರ್ಸ್ಕೊಬೇಡ್ರಿ. ಮಾತ್ರ ಔಷಧದಿಂದ ಆಚೆ ಬಂದ್ಬಿಟ್ಟಿರ್ತೀವಿ, ಹೌದಲ್ವಾ? ಆಮೇಲೆ ನಾವು ಆರಾಮ ನಾರ್ಮಲ್ ಆಗಿ ಇರ್ಬೋದು. ಅವಾಗ ಯಾವುದೇ ಒಂದು ಭಯ ಭೀತಿ ಏನು ಇರೋದಿಲ್ಲ. ಇದೇನಾದ್ರು ಇದು ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋದು ಇದಕ್ಕೂ ಹೋಗ್ಬೋದು. ಆಯ್ತಾ? ಸೊ ಈ ರೀತಿ ನಾವು ಪ್ರಾಡಕ್ಟ್ ರೆಡಿ ಮಾಡಿದ್ವಿ. ಚಾಲೆಂಜ್ ಆಗಿ ಮಾಡ್ತಾ ಇದ್ದೀನಿ. 100% ರಿಸಲ್ಟ್ ಸಿಗ್ತವೆ. ಆಮೇಲೆ ಇನ್ನೊಬ್ರು ತೋರಿಸ್ತೀನಿ ಸರ್. ಇದು ಬಂದು ಶಿವಕುಮಾರ್ ಎಸ್ ಅಂತ ಹೇಳ್ಬಿಟ್ಟು, ಇವರು ಹೈಕೋರ್ಟ್ ಅಲ್ಲಿ ಲಾಯರ್ ಆಗಿದ್ದಾರೆ. ಹೈಕೋರ್ಟ್ ಅಲ್ಲಿ ಲಾಯರ್ ಶಿವಕುಮಾರ್ ಎಸ್ ಅಂತ ಹೇಳ್ಬಿಟ್ಟು ಇವರು ನನಗೆ ಕಾಂಟ್ಯಾಕ್ಟ್ ಆಗಿ 2.5 ತಿಂಗಳು, ಈಗ 3ನೇ ಕಿಟ್ ಯೂಸ್ ಮಾಡ್ತಾ ಇದಾರೆ. ಆಯ್ತಾ? 2.5 ತಿಂಗಳು 7.8 ಇತ್ತು ಅವ್ರದ್ದು. HbA1c 7.8 ಇತ್ತು. ನಾನ್ ಮಾಮೂಲಿ ಏನು ನಾನು ಕೇಳದೆ HbA1c ಎಷ್ಟಿದೆ ಅಂತ ಕೇಳ್ತೀನಿ. ನೋಡ್ರಿ, ಫೆಬ್ರವರಿ 2 ಚೆಕ್ ಮಾಡ್ಸಿದೆ, ಹಳೆ ರಿಪೋರ್ಟ್. ಸೊ ಅದಾದ್ಮೇಲೆ ಅವ್ರು ಎಲ್ಲೆಲ್ಲ ಹೋದ್ರು, ಇದ್ ಮಾಡೋದು ನಾನು ಮಾಡ್ಬೇಕಾ ಸರ್, ಎಷ್ಟಿದೆ ಅವರೇಜ್ ಅಂತಂದ್ರೆ 7.8 ಇತ್ತು ಸರ್ ಅವಾಗ. ಇವಾಗ ಚೆಕ್ ಮಾಡ್ಸಿಲ್ಲ, ಹೋಗ್ಲಿ ಬಿಡಿ. ನಿಮ್ಗೆ ಏನಂತ? ಇಲ್ಲ ಸರ್, ಅಲ್ಲಿಗಿಂತ ಜಾಸ್ತಿ ಸುಸ್ತಾಗ್ತಾ ಇದೆ, ಹೋಗ್ಲಿ ಬಿಡಿ ಅಂತ ಬಿಟ್ಟು ಇದ್ ಮಾಡಿದೆ. ಸೊ ಅದಾದ್ಮೇಲೆ ಸೊ ಅವ್ರ ಲಾಯರ್ ಆಗಿರೋದ್ನ ಚೆಕ್ ಮಾಡ್ಸಕ್ ಟೈಮ್ ಇಲ್ಲ ಸರ್ ನನಗೆ ಹಂಗೆ ಅಂತಿದ್ರು. ನಮ್ ಕಿಟ್ ಅನ್ನ 1 ತಿಂಗಳು ಯೂಸ್ ಮಾಡಿದ್ರು. 1 ತಿಂಗಳು ಯೂಸ್ ಮಾಡಿದಕ್ಕೆ ಅವ್ರ ರಿಪೋರ್ಟ್ ಬಂದು 6.4. ಈಗ 7.8 ಅನ್ನ ಜಾಸ್ತಿ ಆಗಿರುತ್ತೆ, ಬೇಡ 7.8 ಅಂತಾನೆ ಅಂದ್ಕೊಳ್ಳಿ. ಆಯ್ತಾ? 7.8 ಇದ್ದಿದ್ದು ಏನಾಯ್ತು, 1 ತಿಂಗಳಿಗೆ 6.4 ಅಂದ್ರೆ 1.4 ಕಡಿಮೆ ಆಯ್ತು. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಕಿಟ್ ತರ್ಸ್ಕೊಂಡ್ರು. ಕಿಟ್ ತರ್ಸ್ಕೊಂಡು ನೋಡ್ರಿ 12/8 ತರ್ಸ್ಕೊಂಡು ಯೂಸ್ ಮಾಡಿ ಆದ್ಮೇಲೆ ಮತ್ತೆ ಚೆಕ್ ಮಾಡಿದ್ರು. ಮತ್ತೆ ಚೆಕ್ ಮಾಡಿದಾಗ 6 ಬಂತು HbA1c. ಮತ್ತೆ ಇನ್ನ ಬರೀ 0.3 ಬರ್ಬೇಕಷ್ಟೇನೆ. ಅವರು 5.7 ಒಳಗಡೆ ಬರೋ 0.3 ಬರ್ಬೇಕು. ಆಯ್ತಾ? ಇನ್ನೊಂದ್ ಕಿಟ್ ತರ್ಸ್ಕೊಂಡು ಅಂದ್ರೆ ಇವ್ರ ಏನ್ ಮಾಡಿದ್ರು ಅಂದ್ರೆ 1.4 ಬಂದ್ಬಿಡ್ತಲ್ಲ, ಇವ್ರಿಗೆ ಖುಷಿ ಆಗ್ಬಿಡ್ತು. ಬಾಡಿ ಫುಲ್ ಲವಲವಿಕೆ ಆಯ್ತು, ತುಂಬಾ ಖುಷಿಯಾಗಿ ಓಡಾಡಕ್, ಸುಸ್ತು ಆಯಾಸ ಎಲ್ಲ ಹೊಟ್ಟಾಯ್ತು. ಬಿಡ ಇನ್ನೇನು ಅಂತ ಹೇಳ್ಬಿಟ್ಟು 2ನೇ ಕಿಟ್ ಅಲ್ಲಿ ಅವ್ರು ಸ್ವಲ್ಪ ಮೈ ಮರೆತರು. ಆ ಮೈ ಮರೆತ ಕಾರಣ ಇನ್ನೊಂದು ಕಿಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಂಗಾಯ್ತು 7 ವರ್ಷ. ಆದ್ಮೇಲೆ ನೆಕ್ಸ್ಟ್ ಒಂದು ಥೈರಾಯ್ಡ್ ಸರ್. ಥೈರಾಯ್ಡ್ ಇದಾಗಿರೋದು ರಿಪೋರ್ಟ್. ಹೌದು, ಲೈಫ್ ಲಾಂಗ್ ಮಾತ್ರ ನುಂಗಿ ಅಂತ ಹೇಳೇ ಹೇಳ್ತಾರಲ್ಲ, ಎಲ್ಲದಕ್ಕೂ ಶುಗರ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಎಲ್ಲಕ್ಕೂ ಮಾತ್ರ ನುಂಗ್ಬೇಕು, ಲೈಫ್ ಲಾಂಗ್ ಮಾತ್ರ ನುಂಗ್ಲೇಬೇಕು. ಸೊ ಇವಾಗ ಏನಾಯ್ತು ನೋಡಿ, ಥೈರಾಯ್ಡ್. ಆಯ್ತಾ? ಥೈರಾಯ್ಡ್ ಪೂರ್ತಿ ವೇರಿಯೇಷನ್ ಇದೆ. ಆಯ್ತಲ್ಲ? ಇದನ್ನ ಹೋಗ್ತಾ ಹೋಗ್ತಾ ಎಲ್ಲ ಟೆಸ್ಟ್ ಮಾಡೋದು, ಸ್ಕ್ಯಾನ್ ಮಾಡಿರೋದು ಎಲ್ಲವೂ ಇದಾವ್ ನೋಡ್ರಿ. ಆಯ್ತಾ? ಅದಾದ್ಮೇಲೆ ಕಂಟ್ರೋಲ್ ಸಿಗದಲ್ಲೇ ಮತ್ತೆ ಇದೆಲ್ಲ ನೋಡ್ರಿ, ಇನ್ನ -2 ಇದೆ. -2 ಹೋಗಾದ್ಮೇಲೆ TSH -2 ಇದೆ. -2 ಹೋಗಾದ್ಮೇಲೆ ಮತ್ತೆ ಡೋಸೇಜ್ ಜಾಸ್ತಿ ಮಾಡಿದಾರೆ. ಡೋಸೇಜ್ ಆದ ಮತ್ತೆ -2 -0.15 ಹೊರಟಾಯ್ತು. ಆಯ್ತಾ? ಸೊ ಅದಾದ್ಮೇಲೆ ಮತ್ತೆ ಇನ್ನ ಇದು ಡೋಸೇಜ್ ಜಾಸ್ತಿ ಮಾಡ್ತಾ ಹೋದ್ರು.
ಅದಾದ್ಮೇಲೆ ಇದನ್ನ ಏನ್ ಮಾಡಿದ್ವಿ, ನಮ್ಮ ಫುಡ್ ಅನ್ನ ಹ್ಮ್. ರೆಡಿ ಮಾಡ್ಕೊಂಡು ಹ್ಮ್. ಆಯ್ತಾ, ಏನಾದ್ರು ಆಗ್ಲಿ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡು ಹ್ಮ್. ಅಲ್ಲಿಂದ ಶುರು ಮಾಡಿದ್ದು. ಆಯ್ತಾ, ಶುರು ಮಾಡಿ ಓ TSH ಫುಲ್ ಕಡಿಮೆ ಬಂತು. ಫುಲ್ ಕಡಿಮೆ ಆಯ್ತಾ. ಬಂದಿದೆ. ಫುಲ್ ಕಡಿಮೆ ಬಂದಾದ್ಮೇಲೆ ಹ್ಮ್. ಅರ್ಧ ಮಾತ್ರೆ ಬರೆದ್ರು. ಓಕೆ 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 ಡೈಲಿ ಆಫ್ಟರ್ ಫುಡ್ ಹ್ಮ್. ಹಾಫ್ ಟ್ಯಾಬ್ಲೆಟ್ ಬರೆದ್ರು. ಅದಾದ್ಮೇಲೆ ಮತ್ತೆ ಇದು ರಿಸಲ್ಟ್ ಬಂತು. ಓಕೆ ಓಕೆ ಇದು ಬಂದಾದ್ಮೇಲೆ ಆಯ್ತಾ, ಏನ್ ಮಾಡಿದಾರೆ ನೋಡ್ರಿ, ಏನ್ ಬರ್ದಿದ್ದಾರೆ ನೋಡ್ರಿ ಇಲ್ಲಿ. ಅದೇ ಡಾಕ್ಟರ್ ಏನ್ ಬರ್ದಿದ್ದಾರೆ, ಅದೇ ಡಾಕ್ಟರ್ ಸ್ಟಾಪ್ ಆಲ್ ಮೆಡಿಸಿನ್ಸ್ ಅಂತ ಬರ್ತಿದ್ದಾರೆ. ಓಕೆ ಓಕೆ ಈ ಫುಡ್ ತಗೊಳಕ್ ಶುರು ಇದೇ ಡಾಕ್ಟರ್ ನನಗೆ ಇದು ಯಾರ್ದು ಅಲ್ಲ ರಿಪೋರ್ಟ್, ನನ್ನ ಸ್ವಂತ ರಿಪೋರ್ಟ್ ನಂದೆ. ಆಯ್ತಾ, ಇದೇ ಡಾಕ್ಟರ್ ಏನ್ ಹೇಳಿದ್ರು, ಲೈಫ್ ಲಾಂಗ್ ಮಾತ್ರ ನುಂಗ್ಲೇಬೇಕಂತ ಹೇಳಿದ್ರು. ಆಯ್ತಾ, ನಾನು ಇದನ್ನ 1 ವರ್ಷಗಳ ಕಾಲ ಮಾತ್ರ ನುಂಗೈತಿ, ಮೈನಸ್ ಹೋಗ್ತಾನೆ ಇತ್ತು TSH. ಇಲ್ಲ ಇದೇನಾದ್ರು ಮಾಡಿ ನಾವು ಚಾಲೆಂಜ್ ಆಗಿ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಆಯ್ತಾ, ಇದನ್ನ ನಮ್ಮ ಆಹಾರ ಪದ್ಧತಿ ಅಂದ್ರೆ ನಾನು ಹುಡುಕಿದ್ದ ಅವತ್ತು ಮನೆ ಮದ್ದು ಅಂದ್ರೆ ಎಲೆ ಗಿಡಗಳಿಂದ ಏನೆಲ್ಲ ಸಿಗುತ್ತೋ ಅದನ್ನ, ಅದ್ರಲ್ಲಿ ಏನೇನು ಫಲಿತಾಂಶ ಸಿಗುತ್ತೋ ಅದನ್ನ ಉಪಯೋಗಿಸ್ತಾ ಹೋದೆ. ಸುಮಾರು ಜನಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದನ್ನ ಬಳಸ್ತಾ ಹೋದೆ. 100% ರಿಸಲ್ಟ್ ತೆಗೆದು ಮತ್ತೆ ಮಾತ್ರೆ ಔಷಧಿಯಿಂದ ಆಚೆ ಬಂದಿದ್ದೀನಿ. ಓಕೆ, ಈಗ ಇಷ್ಟೊತ್ತು ನಾವು ನೋಡಿದ ಥೈರಾಯ್ಡ್ ರಿಪೋರ್ಟ್ ನಿಮ್ದೆ? ನಮ್ದೆ. ಓಕೆ, ಮೊದಲು ಅದೇ ಡಾಕ್ಟರ್ ಮಾತ್ರ ಈ ಒಂದು ನನ್ನ ಕಾಯಿಲೆ ಹುಷಾರ್ ಮಾಡ್ಕೊಳ್ಳಿಕ್ ಹೋಗಿ ನಾನು ಹುಡುಕ್ತಾ ಹೋದಾಗ ಇವೆಲ್ಲವೂ ಸಿಗಾಕೊಂಡ್ವು. ಇದು ದುಡ್ಡುಗೋಸ್ಕರ ಮಾಡ್ತಾ ಇರೋದಲ್ಲ, ಚಾಲೆಂಜ್ ಆಗಿ ಜನಗಳನ್ನ ಆರೋಗ್ಯದತ್ತ ತರಬೇಕು, ಆರೋಗ್ಯದ ಕಡೆ ತರಲೇಬೇಕು ಅಂತೇಳಿ ಒಂದ್ ಸತತ ಪ್ರಯತ್ನ ಮಾಡ್ತಾ ಇದೀವಿ. ಅದೇ ಪ್ರಾಡಕ್ಟ್ ಯಾವ್ದೋ ಏನೋ ಹೇಗಾಗುತ್ತೋ ಅಂತ ಭಯ ಬೀಳೋಂತ ಅವಶ್ಯಕತೆ ಇಲ್ಲ. ಇದೆಲ್ಲ ಟೆಸ್ಟೆಡ್ ಆಗಿರ್ತಕ್ಕಂಥದ್ದು. ಇದು ಟೆಸ್ಟೆಡ್ ಲ್ಯಾಬ್ ರಿಪೋರ್ಟ್ಗಳು ನೋಡಿ. ಇವೆಲ್ಲ ಪ್ರತಿಯೊಂದು ಬೇರೆ ಬೇರೆ ಬೇರೆಯಾಗಿ ಚೆಕ್ ಮಾಡ್ಸಿರೋದು. ಇದೆಲ್ಲ ಚೆಕ್ ಮಾಡಿಸಿದ್ವಿ. ಇದೆಲ್ಲ ನೋಡಿ CFTR ಇಂದನೂ ಕೂಡ ಆಗಿದೆ. ವಿಟಮಿನ್ಸ್ ಗಳೆಲ್ಲ ಬಂದಿದೆ ನೋಡಿ. ಎಲ್ಲಾ ವಿಟಮಿನ್, ವಿಟಮಿನ್ A ಇದೆ, D ಇದೆ, C ಇದೆ, B1, B2, B3, B6 ಇವೆಲ್ಲ ಇದೆ. ಸೊ ಇದು ನೋಡ್ರಿ, ಇದೆಲ್ಲ ಮತ್ತೆ ಕ್ಯಾಲ್ಸಿಯಂ, ಪ್ರೋಟೀನ್ಸ್, ಮ್ಯಾಂಗನೀಸ್, ಜಿಂಕ್, ಐರನ್, ಪೊಟ್ಯಾಷಿಯಂ ಎಲ್ಲವೂ ಕೂಡ ಇದಾವೆ. ಇದು ಯಾವುದೇ ರೀತಿಯಾದಂತ ಅನುಮಾನ ಬೇಡ. ಎಲ್ಲದನ್ನು ಕೊಡ್ಬೇಕು ಅಂದ್ರೆ ಟೆಸ್ಟ್ ಮಾಡೇ ಇರ್ತೀವಿ. ಆ ಟೆಸ್ಟ್ ಮಾಡೇನೆ ನಾವು ಇದ್ ಮಾಡೋದು, ಮಾರ್ಕೆಟಿಗೆ ಕೊಡೋದು. ಹಂಗಾಗಿ ಯಾವ್ದೇ ಇದನ್ನ ಆತಂಕ ಬೇಡ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ. ಸರ್, ಇದನ್ನ ಬೈ ಮಾಡ್ಬೇಕು ಅಂದ್ರೆ ಯಾವ ರೀತಿ ಬೈ ಮಾಡ್ಬೇಕು ಸರ್? ಸರ್, ಬೈ ಮಾಡ್ಬೇಕು ಅಂದ್ರೆ ಲಿಂಕ್ ಶೇರ್ ಮಾಡಿರ್ತೀವಿ, ಅದರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತೀವಿ. ಅಲ್ಲೇ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ವೆಬ್ಸೈಟ್ ಬರ್ತದೆ. ಸೊ ಅಲ್ಲೇ ನಿಮ್ಮ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ಪೇಮೆಂಟ್ ಆಪ್ಷನ್ ಹೋಗುತ್ತೆ. ರೇಸರ್ ಪೇ ಪೇಮೆಂಟ್ ಆಪ್ಷನ್ ಇರುತ್ತೆ. ಪೇಮೆಂಟ್ ಆಪ್ಷನ್ ಹೋಗ್ಬಿಟ್ಟು ನೀವು ಅಲ್ಲೇನೆ ಪೇಮೆಂಟ್ ಮಾಡಿದ್ರೆ ಸೊ ನಮ್ಗೆ ಇಲ್ಲಿ ಒಂದು ಇದನ್ನ ತಗೊಳ್ತೀವಿ, ಪ್ರಿಂಟ್ ಔಟ್ ತಗೊಳ್ತೀವಿ. ಅದನ್ನೇ ನಿಮ್ಗೆ ಅಡ್ರೆಸ್ ಕಳಿಸ್ಬಿಟ್ಟು ಅದನ್ನೇ ನಿಮ್ಗೆ ಕಳಿಸ್ಬಿಡ್ತೀವಿ. ಓಕೆ ಸರ್, ಓಕೆ. ಅಕಸ್ಮಾತ್ ಏನಾದ್ರು ಅದ್ರಲ್ಲಿ ರಿಜಿಸ್ಟ್ರೇಷನ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಹೌದು, ನಮ್ಗೆ ಟೆಲಿಕಾಮ್ ಟೀಮ್ ಇರುತ್ತೆ, ಅವ್ರ ಜೊತೆ ಮಾತಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ ನ ಬಿಡುವು ಮಾಡ್ಕೊಂಡು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಖಂಡಿತ ಸರ್, ಥ್ಯಾಂಕ್ ಯು.